ವ್ಲಾಗು. ಸೊ ಯುಗಾದಿ ಹಬ್ಬದನ್ನೇ ಯಾವುದೇ ರೀತಿ ಪೂಜೆ, ಊಟ, ದೆನ್ ವಸ್ತು ಹುಡ್ಕೊಂಡು ಬೋಟಿಗೊಜ್ಜು, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ನಂದಿನಿ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಯುಗಾದಿ ಹಬ್ಬದ ವ್ಲಾಗ್ ಆಗಿದೆ. ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ. ಸೊ ಇವತ್ತಿನ ಒಂದು ವ್ಲಾಗು. ಸೊ ಯುಗಾದಿ ಹಬ್ಬದನ್ನೇ ಯಾವುದೇ ರೀತಿ ಏನೇನೆಲ್ಲ ಆಯಿತು ಅಂತ ಅಂದ್ಬಿಟ್ಟು. ಸೊ ಏನೇನು ಮಾಮೂಲಿ ಎಲ್ಲ ಹಬ್ಬ ಮಾಡ್ತಾರೆ, ಹೋಳಿಗೆ ಊಟ ಮಾಡ್ತಾರೆ. ಬಟ್ ನಮ್ಮ ಮನೇಲಿ ಸೇಮ್ ಅದೇ ಥರ, ಬಟ್ ಪೂರ್ತಿ ಸಿಂಪಲ್ ಊಟ. ದೆನ್ ವಸ್ತು ಹುಡ್ಕೋ ಅಂತ ಬಂದಾಗ ನಾನ್ ವೆಜ್ ಎರಡು ವೀಡಿಯೋನ 2 ದಿನದ ಬ್ಲಾಗ್ನ ಹಾಕಿದ್ದೀನಿ. ಇವತ್ತೇನು ಎಕ್ಸ್ಪೆಷಲಿ ನಾನು ಚಂದ್ರ ನೋಡೋ ದಿನ. ಸೊ ನಾನು ಇವಾಗ ಮಾಡ್ತಾ ಇರೋದು ವಸ್ತು ಹುಡುಕು. ಸೊ ನಿನ್ನೆ ಯುಗಾದಿ ಹಬ್ಬ ಇರೋದ್ರಿಂದ ಬೇಗ ವರ್ಷದ ಮೊದಲನೇ ವರ್ಷ, ಹಾಗಾಗಿ ಸೊ ನನ್ನ ಲುಕ್ ಈ ಥರ ಇದೆ. ಸೊ ಇವತ್ತಿನ ದಿನ ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇವತ್ತು ಮಮ್ಮಿ ಬಂದಿರೋದಕ್ಕೆ ಫ್ರೀ ಇದ್ದೀನಿ ಅಂತ ಅಂದ್ಬಿಟ್ಟು ಬೇಗ ರೆಡಿಯಾದೆ ಅಷ್ಟೇ. ದೆನ್ ನನಗೆ ಮದುವೆಗೆ ಮುಂಚೆ ಎಲ್ಲ ಈ ಥರ ಎಲ್ಲ ರೆಡಿಯಾಗಿ ಫೋಟೋ ಎಲ್ಲ ಇಡಿಸ್ಕೊಂಡು ಈ ಥರ ಅವಳಿನ ಮಮ್ಮಿ ಮನೆಯಲ್ಲೇ ಮಾಡ್ತಿದ್ದಿದ್ದು. ಮಮ್ಮಿ ಮನೇಲೂ ಅಷ್ಟೇ ಪೂರ್ತಿ ರೆಡಿ ಆಗಿಬಿಟ್ಟು ಫೋಟೋ ಎಲ್ಲ ಹಿಡ್ಕೊಂಡು ಅದೆಲ್ಲ ಮಾಡ್ತಿದ್ವಿ. ಸೊ ಇವತ್ತು ಇಲ್ಲಿ ಈ ಹೊಸ ಮನೆಯಲ್ಲಿ, ಅಂದರೆ ನಮ್ಮ ಹೊಸ ಈ ವರ್ಷ ಜರ್ನಿ ಸ್ಟಾರ್ಟ್ ಆಗಿರೋ ಮನೆಯಲ್ಲಿ ನಾನು ಯುಗಾದಿ ಹಬ್ಬನ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ಯುಗಾದಿ ಹಬ್ಬ ಇವತ್ತು ಸ್ಟಾರ್ಟ್ ಆಗಿದೆ. ಮನೆ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ನಿನ್ನೆ ಎಲ್ಲ ಸೇರಿಕೊಂಡು ಆಲ್ಮೋಸ್ಟ್ ಅರ್ಧ ಕೆಲಸ ಮುಗಿಸಿದೆ. ಸೊ ಇವತ್ತಿನ ಕೆಲಸ ಅಷ್ಟೇ ಬಾಕಿ ಇದ್ದಿತ್ತು. ಆ ಕೆಲಸನೂ ಕೂಡ ಇವಾಗ ಮಾಡ್ಕೋತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ್ರೇ ಎಲ್ಲರದ್ದು ಒಂದು ಲೈಫಲ್ಲಿ ಹೊಸ ಆರಂಭ, ಹೊಸ ವರ್ಷದ ಪ್ರಾರಂಭ ಅಂತಲೇ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಯುಗಾದಿ ಹಬ್ಬ ಏನಕ್ಕೆ ಆಚರಿಸ್ತಾರೆ, ಏನು ಅಂತೆಲ್ಲ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಇವತ್ತು ಯುಗಾದಿ ಹಬ್ಬದ ವಿಶೇಷ ಏನು ಅಂತ ನೋಡೋಣ. ಅದನ್ನು ಯಾಕೆ ಆಚರಿಸ್ತೀವಿ, ಇದರಿಂದ ಇರುವ ಕಥೆ ಏನು, ಇದು ನಮ್ಮ ಜೀವನಕ್ಕೆ ಏನು ಅರ್ಥ ಕೊಡುತ್ತೆ ಅನ್ನೋದ್ರ ಬಗ್ಗೆನೂ ಸಿಂಪಲ್ಲಾಗಿ ಹೇಳ್ತೀನಿ. ಓಕೆ ಗಾಯ್ಸ್, ಇವತ್ತು ನಾವು ಯುಗಾದಿ ಹಬ್ಬದ ವಿಶೇಷದ ಬಗ್ಗೆ ತಿಳಿಯೋಣ. ಯಾಕೆ ಆಚರಿಸ್ತೀವಿ, ಇದರದ ಹಿಂದೆ ಇರುವ ಕಥೆ ಏನು, ಇದು ನಮ್ಮ ಜೀವನಕ್ಕೆ ಏನು ಅರ್ಥ ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ಹೇಳ್ತೀನಿ. ಯುಗಾದಿ ಹಬ್ಬ, ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ, ಅಂದರೆ ಹೊಸ ಯುಗದ ಆರಂಭ. ಈ ದಿನದಿಂದ ಹೊಸ ವರ್ಷ ಶುರು ಆಗುತ್ತೆ. ಆದರೆ ಆಸೆಗಳು, ಕನಸುಗಳು ಶುರು ಆಗೋ ದಿನ ಇದು. ಪೌರಾಣಿಕ ಕಥೆಲೂ ಒಂದು ಕಥೆ ಇದೆ. ಸೊ ಹಿಂದೂ ನಂಬಿಕೆಯ ಪ್ರಕಾರ ಈ ದಿನವೇ ಬ್ರಹ್ಮದೇವರು ಸೃಷ್ಟಿ ಶುರು ಮಾಡಿದ ದಿನ ಅಂತ ಹೇಳ್ತಾರೆ. ಅದರ ಕಾರಣದಿಂದ ಇದನ್ನು ತುಂಬ ಪವಿತ್ರವಾದ ದಿನ ಎಂದು ಕೂಡ ಹೇಳ್ತಾರೆ. ಬೇವು ಬೆಲ್ಲ ಮಹತ್ವ. ಇವತ್ತು ಯುಗಾದಿ ಹಬ್ಬ ಅಂದಿದ ತಕ್ಷಣ ನಮಗೆ ನೆನಪಾಗದೆ ಬೇವು ಬೆಲ್ಲ. ಯುಗಾದಿ ಹಬ್ಬದ ದಿನ ನಾವು ಬೇವು ಬೆಲ್ಲ ತಿನ್ನೋದು ಯಾಕೆ ಗೊತ್ತಾ? ಅದರ ಅರ್ಥ ತುಂಬ ಡೀಪಾಗಿದೆ. ಬೇವು ಕಹಿಯಾಗಿರುತ್ತೆ, ಅದೇ ನಮ್ಮ ಜೀವನದ ದುಃಖ. ಬೆಲ್ಲ ಸಿಹಿಯಾಗಿರುತ್ತೆ, ಅದೇ ನಮ್ಮ ಜೀವನದ ಸಂತೋಷ. ಇನ್ನು ಉಪ್ಪು, ಹುಳಿ, ವಿವಿಧ ಅನುಭವ ಜೀವನದಲ್ಲಿ ಎಲ್ಲ. ನೆಕ್ಸ್ಟ್ ನಮ್ಮ ಸಂಪ್ರದಾಯದ ಬಗ್ಗೆ ಅನ್ನೋದನ್ನ ನಮಗೆ ನೆನಪು. ಯುಗಾದಿ ದಿನ ನಾವು ಏನು ಮಾಡ್ತೀವಿ ಅಂದರೆ ಮನೆ ಕ್ಲೀನ್ ಮಾಡ್ಕೋತೀವಿ, ಹಾಗೆ ರಂಗೋಲಿ ಹಾಕ್ತೀವಿ, ಹಬ್ಬದ ಊಟ ಮಾಡ್ತೀವಿ, ದೇವ್ರಿಗೆ ಪೂಜೆ ಮಾಡ್ತೀವಿ, ಹಾಗೆ ಹೊಸ ಪಂಚಾಂಗನ ಕೇಳ್ತೀವಿ. ಇದು ಕೇವಲ ಹಬ್ಬ ಅಲ್ಲ, ನಮ್ಮ ಸಂಸ್ಕೃತಿ. ಯುಗಾದಿ ನಮಗೆ ಹೇಳೋದೇನೆಂದರೆ ಜೀವನದಲ್ಲಿ ಸುಖ ದುಃಖ ಎರಡು ಸಮನಾಗಿ. ಸೊ ಇದಿಷ್ಟು ಯುಗಾದಿ ಹಬ್ಬದ ಮಾಹಿತಿ ಆಗಿತ್ತು. ಹಾಗೆ ಇವತ್ತು ನಾನು ಕೂಡ ಬೆಳಿಗ್ಗೆ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಫೈನಲಿ ನಾನು ದೀಪ ಹಚ್ತಾ ಇದ್ದೀನಿ ದೇವರಿಗೆ. ತುಂಬಾ ಖುಷಿ ಆಗುತ್ತೆ. ಅದು ನಮ್ಮ ಹೊಸ ಮನೇಲಿ ಪ್ರತಿ ವರ್ಷ ನಾವು ಯುಗಾದಿ ಹಬ್ಬನ ನಮ್ಮ ಮಮ್ಮಿ ಮನೇಲಿ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ಇಲ್ಲೇ ಮಾಡೋ ಹಾಗಾಯಿತು. ಹುಡುಗರು ಎಕ್ಸಾಮ್ ಕೂಡ ಇನ್ನೂ ಮುಗ್ದಿರಲಿಲ್ಲ, ಹಾಗಾಗಿ ಇಲ್ಲೇ ಪೂಜೆ ಮಾಡಿ ಮಮ್ಮಿನೂ ಕೂಡ ನಾಳೆ ಬೆಳಿಗ್ಗೆ. ಹಾಗೆ ನನಗೆ ಹೇಳೋದಾಯ್ತಂದ್ರೆ ಪ್ರತಿ ವರ್ಷ ಎಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರ ಜೊತೆ ಮಾಡ್ತೀವಿ ಹಬ್ಬನ ಸೆಲಿಬ್ರೇಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದೀಪ ಎಲ್ಲ ಹಚ್ಚಿದೆ. ಸೊ ಇವತ್ತು ಬಂದ್ಬಿಟ್ಟು ಗುರುವಾರ ಆಗಿರೋದ್ರಿಂದ ರಾಯರ ವಾರ ಆಗಿದೆ. ಹಾಗೆ ರಾಯರಿಗೂ ಕೂಡ ಪೂಜೆ ಮಾಡಿ, ರಾಯರಿಗೂ ತುಪ್ಪದ ದೀಪನ ಹಚ್ಚಿ ಪೂಜೆ ಮಾಡಿದ್ವಿ. ಸೊ ನಾನು, ನಮ್ಮ ಒಂದು ಫ್ಯಾಮಿಲಿ ಎಲ್ಲರೂ, ಮಕ್ಕಳು ಮತ್ತು ನಮ್ಮ ಮನೆಯವರು ಎಲ್ಲರೂ ಕೂಡ ಪೂಜೆ ಮಾಡಿದ್ರಿ. ಸೊ ಇವತ್ತಿನ ದಿನ ಹಬ್ಬ ಅಂತೂ ತುಂಬಾ ಚೆನ್ನಾಗಿತ್ತು. ಪೂಜೆ ಅಂತೂ ಇನ್ನೂ ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಾಯಿತು. ಸೊ ತುಂಬಾ ಇಷ್ಟ ಆಯಿತು ನಮಗೆ.
ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹಬ್ಬದ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಅವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಏನು ಈ ಹಬ್ಬದ ಅಡುಗೆ ಮಾಡಬೇಕಾದಾಗ ಫುಲ್ಲು ಯಾವಾಗ ಬೇಗ ಅಡುಗೆ ಆಗುತ್ತೋ ಅನ್ನೋ ಟೆನ್ಷನಲ್ಲೇ ಇರುತ್ತೆ. ವೀಡಿಯೋ ಮಾಡಬೇಕು ಅಂತಲೇ ಅನಿಸಲ್ಲ ನನಗೆ. ಅಡುಗೆ ಎಲ್ಲ ಆದಮೇಲೆ ನನಗೆ ಫ್ಲ್ಯಾಶ್ ಆಗುತ್ತೆ, ಅಯ್ಯೋ ವೀಡಿಯೋ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು. ಎಷ್ಟೊಂದು ಸತಿ ಹೀಗೆ ಆಗಿದೆ. ಒಂದೊಂದು ಸಿಚುವೇಶನ್ ಬಂದಾಗ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಆಮೇಲೆ ಸುಮ್ಮನೆ ರಿಗ್ರೆಟ್ ಮಾಡ್ಕೊಳ್ಳೋದು, ಯಾಕೆ ಮಾಡಿಲ್ಲ ನಾನು ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಎಷ್ಟು ಸತಿ ಅನ್ಕೊತೀನಿ. ಬಟ್ ನನಗೆ ಸ್ವಲ್ಪ ಜಾಸ್ತಿನೇ ಇದೆ, ಕಡಿಮೆ ಇಲ್ಲ. ಫೈನಲಿ ಪೂಜೆ ಎಲ್ಲ ಮುಗೀತು. ಲಾಸ್ಟಲ್ಲಿ ದೇವರಿಗೆ ತುಪ್ಪದ ದೀಪನ ಹಚ್ಚಿ ಬೆಳಗಿ ನನ್ನ ಪೂಜೆನ ಎಂಡ್ ಮಾಡಿದ್ರಿ. ಸೊ ಇವಾಗ ಅಡುಗೆ ಮಾಡಬೇಕು. ಟೋಟಲಾಗಿ ನಮ್ಮ ದೇವ್ರ ಮನೆ ಈ ಥರ ಕಾಣಿಸ್ತಿದೆ. ಸೊ ಯಾವ ಥರ ಇದೆ, ನೀವು ಯಾವ ಥರ ಪೂಜೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇಲ್ಲಿ ಬಾಳೆನಷ್ಟೇ ಇಡೋಕ್ಕಾಗೋದು, ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ಇಡೋಕ್ಕಾಗಲ್ಲ, ಜಾಗನೇ ಇರೋದಿಲ್ಲ ಅದಕ್ಕೆ. ಸೊ ಎಲ್ರಿಗೂ ಬೇವು ಬೆಲ್ಲ ಕೊಟ್ಟೆ, ನಮ್ಮ ಮನೆಯವ್ರಿಗೆ, ಮಕ್ಳುಗಳಿಗೆ, ನಾನು ಕೂಡ ತಿಂದೆ. ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಜೀವನದಲ್ಲಿ ಸುಖ ದುಃಖ ಎರಡು ಸಮನಾಗಿ ತೊಗೊಳ್ಳಿ. ನನ್ನ ಆಸೆ ಪ್ರಕಾರ ಅಂದರೆ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು, ಆದಷ್ಟು ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದೇ ತುಂಬಿರಲಿ ಅಂತ ಅಂದ್ಬಿಟ್ಟು ಆ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಇನ್ನೂ ಅಡುಗೆ ವಿಷಯಕ್ಕೆ ಬಂದರೆ ಈ ಥರ ವೆರೈಟಿ ಮಾಡಿದ್ದೆ. ಪೂರಿ ಮಾಡಿದ್ದೆ, ಹಾಗೆ ಸಾಗು, ಆಮೇಲೆ ಕೋಸಂಬರಿ ಮಾಡಿದ್ದೆ, ಒಬ್ಬಟ್ಟು ಮಾಡಿದ್ದೆ, ಒಬ್ಬಟ್ಟು ಸಾಂಬಾರು, ಅನ್ನ, ಜೊತೆಗೆ ಒಂದು ಸ್ವಲ್ಪ ಸಂಡಿಗೆನ ಕರೆದಿದ್ದೆ. ಸೊ ನೆಕ್ಸ್ಟ್ ಡೇ ವ್ಲಾಗು ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬದ ದಿನ ರೆಡಿ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ನನ್ನ ಫೇಸಿಗೆ ಅಪ್ಲೈ ಮಾಡಿರೋದು ಬರೀ 2 ಪ್ರಾಡಕ್ಟು. ಅದು ಯಾವುದೋ ಅಂತ ನೀವು ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಂದ್ರ ನೋಡೋಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಡೋರ್ ಹಾಕ್ರಿ, ಕ್ಲೋಸ್ ಆಗುತ್ತೆ, ಸೊಳ್ಳೆಗಳಾಗುತ್ತೆ. ಹಾಗೆ ವಸ್ತುಡುಕು ಹಬ್ಬದ ದಿನ ವಿಶೇಷ ಏನಪ್ಪ ಅಂತಲೇ ನಾನ್ ವೆಜ್ ಮಾಡೋದು. ಹಾಗೆ ಆವತ್ತಿನ ದಿನ ಚಂದ್ರ ನೋಡಿ ಹಿರಿಯರ ಆಶೀರ್ವಾದ ತೊಗೊಳ್ಳೋದು. ಇದು ನಾನು ಚಿಕ್ಕ ವಯಸ್ಸಿಂದನೂ ನಡ್ಕೊಬರ್ತಾ ಇರೋದು, ನಾವು ಮಾಡ್ಕೊಂಡು ಬರ್ತಾ ಇರೋದು. ಹಾಗೆ ಇವತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ಮಟನ್ ಗ್ರೇವಿ, ಹಾಗೆ ಮಟನ್ ಗುಂಟೂರು ಮಾಡಿದ್ರಿ, ಹಾಗೆ ಚಪಾತಿ, ಅನ್ನ ಸಾಂಬಾರೆಲ್ಲ ಮಾಡಿದ್ರಿ. ನೆಕ್ಸ್ಟ್ ಡೇ ಚಿಟ್ಟೆ ಮತ್ತು ರೇಣು ಅಕ್ಕ ಇಬ್ಬರು ಬಂದರು. ಅವ್ರನ್ನ ಹಾಗೆ ಒಂದು ಸ್ವಲ್ಪ ದಾವಣಗೆರೆ ಸುತ್ತಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರೆ. ಸೊ ಅಲ್ಲಿ ಚನ್ನಬಸಪ್ಪ ಅಂಗಡಿ ನೋಡಿದ್ರು, ಅವರು ಹೋಗ್ಬಿಟ್ಟು ಬರೋಣ ಅಂತಂದು ಹೋಗಿ ಬಂದರು. ಅವ್ರು ಬಂದ್ರೂ ಜಾಸ್ತಿ ದಿನ ಇರಲ್ಲ, ಜಸ್ಟ್ 1 ಡೇ ಅಷ್ಟೇ ಅವ್ರು ಇರೋದು. ಹಾಗೆ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಚಿಕನ್ ಕಬಾಬು, ಹಾಗೆ ಬೋಟಿ ಗೊಜ್ಜು, ಮಟನ್ ಗ್ರೇವಿನ ಮಾಡಿದ್ರಿ. ಏನಪ್ಪ ಅಂತಂದರೆ ಹೊಸದುಡ್ಕೋ ದಿನ ಮಮ್ಮಿ ಮಟನ್ ಎಲ್ಲ ತಂದಿದ್ರು. ಸೊ ಇವರೆಲ್ಲ ಬರ್ತಾರೆ ಅಂದರೆ ಅಷ್ಟು ಒಂದು 5 kg ಮಟನ್ ತಂದಿದ್ದು, ಅಷ್ಟು ಯಾರು ತಿಂತಾರೆ ಅಂತ ಅಂದ್ಬಿಟ್ಟು ಸೊ ದಿನ ಒಂದೊಂದು ಸ್ವಲ್ಪ ಮಾಡ್ಕೊತಿದ್ದೆ. ಮತ್ತು ಅವರೆಲ್ಲ ಬಂದ್ರಲ್ಲ, ಅದಕ್ಕೆ ಎಷ್ಟು ವೆರೈಟಿ ಮಾಡಿದ್ದು. ಸೊ ಬೋಟಿನೂ ಕೂಡ ಮಮ್ಮಿ ಭಾವ ಕೊಟ್ಟು ಕಳ್ಸೋದಕ್ಕೆ ಮಮ್ಮಿ ತೊಗೊಬಂದಿದ್ದು. ಊಟ ಅಂತೂ ಟೋಟಲಾಗಿ ಸಕ್ಕತ್ತಾಗಿತ್ತು. ಅದರಲ್ಲೂ ಮಟನ್ ಬಿರಿಯಾನಿ, ಕಬಾಬ್ ಅಂತೂ ಇನ್ನೂ ತುಂಬಾ ಚೆನ್ನಾಗಾಗಿತ್ತು. ನಾನು ತುಂಬ ದಿನದಿಂದ ಕೇಳ್ತಿದ್ದೆ ಮಮ್ಮಿಗೆ ಮಟನ್ ಬಿರಿಯಾನಿ ಮಾಡಿ ಅಂತ. ಸೊ ಇವತ್ತು ಮಾಡಿದ್ರು, ಸಕ್ಕತ್ತಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಈ ಒಂದು ಹೊಸ ವರ್ಷ ನನಗೂ ಹೊಸದಾಗಿರಲಿ, ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಆಗಲಿ, ನನಗಿನ್ನೂ ನಿಮ್ಮ ಆಶೀರ್ವಾದ ಎಲ್ಲ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ನಾನು ನಿಮ್ಮ ನಂದಿನಿ.